ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ನಿಮ್ಮ KCET ರಿಸಲ್ಟ್ಸ್ ಅಂತೂ ಇಂತೂ ರಿಲೀಸ್ ಮಾಡಿದ್ದಾರೆ. ಸೊ ಫೈನಲ್ ರೌಂಡ್ ರಿಸಲ್ಟ್ಸ್ನ ನೀವು ಈ ಒಂದು ರಿಸಲ್ಟ್ಸ್ ನೋಡಿದ್ಮೇಲೆ ನಿಮ್ಮ ಅಡ್ಮಿಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುವಂಥದ್ದು. ನೀವು ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಾ ಇದ್ದೀರಿ ಅಂತ ಗೊತ್ತು. ಸೊ ಆಲ್ಮೋಸ್ಟ್ ಸಿಮಿಲಾರ್ ಇರುತ್ತೆ, ಏನು ಚೇಂಜಸ್ ಇರೋದಕ್ಕೆ ಹೋಗಲ್ಲ. ಈ ಒಂದು ಲಿಂಕ್ ಬೇಕು ಅಂತ ಹೇಳಿದ್ರೆ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ನಾನು ಅಲ್ಲಿ ಲಿಂಕ್ನ ಅಪ್ಲೋಡ್ ಮಾಡಿರ್ತೀನಿ. ಸೊ ನಿಮ್ಮ ಒಂದು ಶೆಡ್ಯೂಲ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಶೆಡ್ಯೂಲ್ನು ಈ ಒಂದು ವಿಡಿಯೋದಲ್ಲೇ ಕವರ್ ಮಾಡ್ತೀನಿ. ಸೊ ಆ ಒಂದು ಶೆಡ್ಯೂಲಲ್ಲಿ ಏನಂತ ಇದೆ, UG CET ನೀಟ್ ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್ ಅಂದರೆ ನಿಮ್ಮ ಈಗ ರಿಸಲ್ಟ್ ಬಂದಮೇಲೆ ನಿಮ್ಮ ಕೆಲಸ ಏನು, ಸೊ ಶೆಡ್ಯೂಲ್ ಯಾವ ರೀತಿ ಇರುತ್ತೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ, ಮತ್ತು ಆಪ್ಷನ್ ಎಂಟ್ರಿ ಬಗ್ಗೆ ಏನೇ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮತ್ತು ನಿಮಗೆ ರಿಸಲ್ಟಲ್ಲಿ ಯಾವ ಕಾಲೇಜ್ ಸಿಕ್ತು ಅದನ್ನು ತಿಳಿಸಿ. ಸೊ ಬೇರೆ ಸ್ಟೂಡೆಂಟ್ಸ್ಗೂ ಗೊತ್ತಾಗಲಿ ಎಷ್ಟು ಜನಕ್ಕೆ ನಿಮಗೆ ಸಿಕ್ಕಿರೋ ಕಾಲೇಜ್ ಸಿಕ್ಕಿದೆ ಅಂತ. ಈಗ ಫಸ್ಟು ಇಲ್ಲಿ ಕೊಟ್ಟಿದ್ದಾರೆ, ನೀವು ಓದ್ಕೋಬೋದು. ವೈದ್ಯಕೀಯ, ದಂತ ವೈದ್ಯಕೀಯ, ಹೋಮಿಯೋಪತಿ, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಈ ರೀತಿ ಪ್ರತಿಯೊಂದು ಕೋರ್ಸ್ಗೂ ಮೆನ್ಷನ್ ಮಾಡಿದ್ದಾರೆ. ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಮಾಡಲಾದ ಕೋರ್ಸ್ಗಳು. ಓಕೆ, ಇಂಜಿನಿಯರಿಂಗ್ ಸೀಟ್ಗೆ ಚಾಯ್ಸ್ ಆಯ್ಕೆ ಮಾಡುವ ಪ್ರಾರಂಭಿಕ ದಿನಾಂಕ. ಸೊ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ನೀವು ಚಾಯ್ಸ್ ಎಂಟ್ರಿ ಮಾಡ್ಬೋದು ಅಂತ ತಿಳಿಸಿದ್ದಾರೆ. ಇದಕ್ಕೆ ಸಪ್ರೇಟಾಗಿ ಲಿಂಕ್ ಬಿಡ್ತಾರಾ ಅಥವಾ ನೆಕ್ಸ್ಟು ನಿಮ್ಮ ಆಪ್ಷನ್ ರಿಪೋರ್ಟಲ್ಲಿ ಇತ್ತಲ್ಲ, ಸೊ ಅದೇ ಲಿಂಕ್ನ ಎನೇಬಲ್ ಮಾಡಿ ಅಲ್ಲೇ ಚಾಯ್ಸ್ ಎಂಟ್ರಿ ಸಪ್ರೇಟ್ ಏನು ಆಕ್ಸೆಸ್ ಕೊಡ್ತಾರಾ ಅದ್ರ ಬಗ್ಗೆ ಕನ್ಫರ್ಮೇಷನ್ ಇಲ್ಲ. ಸೊ ಆ ಒಂದು ಕನ್ಫರ್ಮೇಷನ್ ಬಿಟ್ಟ ತಕ್ಷಣ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಮಧ್ಯಾಹ್ನ 2ರ ನಂತರ ಅಂತ. ಈಗ ಆಲ್ರೆಡಿ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗಿದೆ ಅಂತ ಅಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ. ನೆಕ್ಸ್ಟು ಚಾಯ್ಸ್ ಎಂಟ್ರಿ ಆದಮೇಲೆ ಚಾಯ್ಸ್ 1 ಯಾರೆಲ್ಲ ಚೂಸ್ ಮಾಡ್ತಾರೆ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಅಂತ ಡೌನ್ಲೋಡ್ ಮಾಡೋದು ಕೊಡ್ತಾರೆ. ಸೊ ಅದು ನೀವು ಚಾಯ್ಸ್ 1 ಚೂಸ್ ಮಾಡಿದವ್ರಿಗೆ ಮಾತ್ರ. ಅದು ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ 8ನೇ ತಾರೀಕು ತನಕ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಕನ್ಫರ್ಮೇಷನ್ ಸ್ಲಿಪ್ಪು ಎಲ್ಲ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಕಾಲೇಜ್ಗೆ ಶುಲ್ಕ ಪಾವತಿ ಲಾಸ್ಟ್ ಡೇಟ್ ಯಾವಾಗ ಅಂತ ಹೇಳಿದ್ರೆ 9ನೇ ತಾರೀಕು ಸಂಜೆ 6 ಗಂಟೆ ತನಕ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ತನಕ ನೀವು ಕಾಲೇಜ್ಗೆ ಅಡ್ಮಿಷನ್ ಆಗ್ಬೋದು. ಸೊ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊತೀನಿ. ಸೊ ಚಾಯ್ಸ್ ಎಂಟ್ರಿ ಇವತ್ತು ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗಿದೆ. ಸೊ ಲಾಸ್ಟ್ ಡೇಟು ಎಲ್ಲಿಗೆ ಏನು ಮೆನ್ಷನ್ ಮಾಡಿಲ್ಲ. ನೆಕ್ಸ್ಟು ಚಾಯ್ಸ್ 1 ಚೂಸ್ ಮಾಡಿದವ್ರಿಗೆ ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ 8ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕೊನೆಯದಾಗಿ ಕನ್ಫರ್ಮೇಷನ್ ಸ್ಲಿಪ್ಪು ಯಾರೆಲ್ಲ ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ ನೀವು ಅಡ್ಮಿಷನ್ ಆಗೋದಕ್ಕೆ 9ನೇ ತಾರೀಕು 6 ಗಂಟೆ ತನಕ ಟೈಮ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ತನಕ ನೀವು ನಿಮ್ಮ ಪ್ರೋಸೆಸ್ಸು ಕಂಪ್ಲೀಟ್ ಆಗುತ್ತೆ. ನಿಮ್ಮ ಸೆಕೆಂಡ್ ರೌಂಡು 10ನೇ ತಾರೀಕು ಆದಮೇಲೆ ಸ್ಟಾರ್ಟ್ ಆಗ್ಬೋದು. ಮೋಸ್ಟ್ಲಿ ಇದನ್ನು ಎಕ್ಸ್ಟೆಂಡ್ ಮಾಡ್ತಾರೋ ಮಾಡಲ್ವೋ ಅದಂತೂ ಕನ್ಫರ್ಮೇಷನ್ಸ್ ಇಲ್ಲ. ನೀವು ಎಕ್ಸ್ಟೆಂಡ್ ಮಾಡಲ್ಲ ಅಂತ ಅಂದ್ಕೊಂಡು ನಿಮ್ಮ ಪ್ರೋಸೆಸ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಆ ಥರ ಬೇಡ, ನಿಮ್ಮ ಪೇರೆಂಟ್ಸ್ ಜೊತೆ ಕೂತು ಮಾತಾಡಿ. ಏಕೆಂತ ಹೇಳಿದ್ರೆ ಚಾಯ್ಸ್ 1 ಮತ್ತು ಚಾಯ್ಸ್ 2 ಯಾರೆಲ್ಲ ಚೂಸ್ ಮಾಡ್ತೀರಾ ನೀವು ಮತ್ತೆ ಚೇಂಜ್ ಮಾಡೋದಕ್ಕಾಗಲ್ಲ. ಚಾಯ್ಸ್ 3, 4 ಚೇಂಜ್ ಮಾಡ್ಬೋದು, ಬಟ್ ಚಾಯ್ಸ್ 1 ನೀವು ಅಡ್ಮಿಷನ್ ಆಗಲೇಬೇಕು, ಫೀಸ್ ಪೇಮೆಂಟ್ ಮಾಡಲೇಬೇಕು. ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಸೀಟ್ ಹೋಲ್ಡರ್ ಇರುತ್ತೆ, ನೀವು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ಸೆಕೆಂಡ್ ರೌಂಡ್ಗೆ ಕೆಳಗಡೆ ಇರೋ ಕಾಲೇಜ್ ಡಿಲೀಟ್ ಆಗುತ್ತೆ, ಮೇಲ್ಗಡೆ ಇರೋದು ನೆಕ್ಸ್ಟ್ ರೌಂಡ್ಗೆ ಕ್ಯಾರಿ ಆಗುತ್ತೆ. ಬಟ್ ನೀವು ನಿಮಗೆ ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜ್ ಅಲಾಟ್ ಆಗಿರುತ್ತೆ, ಒಂದು 100 ಕಾಲೇಜ್ ಆ್ಯಡ್ ಮಾಡಿರ್ತೀರಾ. ಸೊ ಅದರಲ್ಲಿ 50ನೇ ಕಾಲೇಜ್ ಇಂಜಿನಿಯರಿಂಗ್ ಅಲಾಟ್ ಆಗಿರುತ್ತೆ. 1ರಿಂದ 50 ತನಕ ಮಧ್ಯದಲ್ಲೆಲ್ಲೋ ಮೆಡಿಕಲ್ ಸೀಟ್ ಹಾಕಿರ್ತೀರಾ ನೀವು. ಸೊ ಮೆಡಿಕಲ್ ಸೀಟ್ ಬೇಕು ಅಂತ ಹೇಳಿದ್ರೆ ನೀವು ಕೂಡ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಅಂತ ಇರುತ್ತೆ. ಸೊ ಅಷ್ಟನ್ನ ಅಮೌಂಟ್ನ ನೀವು ಪೇ ಮಾಡಬೇಕು, ಆವಾಗ ನಿಮಗೆ ಮೆಡಿಕಲ್ ಸೀಟ್ ಅಲಾಟ್ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮೆಡಿಕಲ್ ಸೀಟ್ನ ಕ್ಯಾನ್ಸಲ್ ಮಾಡಿ ಮಿಕ್ಕಿದೇನೆಲ್ಲ ಸೀಟ್ಸ್ ಇದೆ, ಸೊ ಮಾಮೂಲಿ ಇಂಜಿನಿಯರಿಂಗ್ ಸೀಟ್ಸ್ ಇರುತ್ತಲ್ಲ ಅದನ್ನೇ ಅಲಾಟ್ ಮಾಡ್ತಾರೆ. ಸೊ ಆದ್ದರಿಂದ ಕಾಸ್ಟ್ ಆ್ಯಂಡ್ ಡೆಪಾಸಿಟು ಬರೀ ಮೆಡಿಕಲ್ ಸ್ಟೂಡೆಂಟ್ಸು ಯಾರೆಲ್ಲ ನಿಮ್ಮ ಆಪ್ಷನ್ ಲಿಸ್ಟಲ್ಲಿ ಮೆಡಿಕಲ್ ಸೀಟ್ಸ್ ಇತ್ತು ಅಂದರೆ ಮಾತ್ರ. ಇದು ಮಿಕ್ಕಿದ ಕೋರ್ಸ್ಗಳೆಲ್ಲ ನೀವು ನೋಡ್ಕೋಬೋದು. ಯೋಗ, ನ್ಯಾಚುರೋಪತಿ, BSc ನರ್ಸಿಂಗು, ವೈದ್ಯಕೀಯ, ದಂತಕೀಯ, ಹೋಮಿಯೋಪತಿ ಮತ್ತು B.Pharma, D.Pharma ಇದ್ರ ಬಗ್ಗೆ ಎಲ್ಲ ಸಪ್ರೇಟಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮ್ಮ ಆಪ್ಷನ್ ಎಂಟ್ರಿ, ನಿಮ್ಮ ಚಾಯ್ಸ್ ಎಂಟ್ರಿ ಯಾವಾಗ ಅವರು ಎನೇಬಲ್ ಮಾಡ್ತಾರೆ ನಾನು ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಬೇಕಾದರೆ ಲೈವ್ ಡೆಮೋ ಬೇಕು ಅಂತ ಹೇಳಿದ್ರೆ ಲೈವ್ ಡೆಮೋ ಅಂತ ಕಮೆಂಟ್ ಮಾಡಿ, ನಾನು ಸಪ್ರೇಟ್ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಯಾವುದೇ ರೀತಿ ಹೊರೆಯೋಗೋ ಅವಶ್ಯಕತೆ ಇಲ್ಲ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.